ಹಸುರನ್ನ ನೋಡಿಲ್ದಿರೋರೇ ಇಲ್ಲ. ಏಕೆ ಅಂತಂದರೆ ಆಗ್ಲೇ ಯಾವ ರೇಂಜಿಗೆ ಬ್ಲಾಕ್ ಬಸ್ಟರ್ ಮೂವಿ ಆಗಿತ್ತು ಹೇಳಿ. ನೆಕ್ಸ್ಟ್ ಲೆವೆಲ್ಗೆ ಜನ ಕೊಂಡಾಡಿದ್ದಂಥ ಮೂವಿ ಹಸುರನ್ನು. ವೆಟ್ರಿ ಮಾರನ್ ಅವರ ಡೈರೆಕ್ಷನಲ್ಲಿ ಧನುಷ್ ಅವರ ಆ್ಯಕ್ಟಿಂಗು ಬೇರೆ ಲೆವೆಲ್ಗೆ ಕಾಣಿಸಿತ್ತು. ಜನ ಒಂಥರ ಈಗಲೂ ಕೂಡ ನೆಕ್ಸ್ಟ್ ಲೆವೆಲ್ಗೆ ಹಾಕ್ಕೊಂಡು ನೋಡ್ತಾನೇ ಇರ್ತಾರೆ ಆ ಮೂವಿನ. ಮತ್ತೆ ಈಗಲೂ ಕೂಡ ಆ ಕಾಂಬೋ ರಿಪೀಟ್ ಆದರೆ ಯಾವ ರೇಂಜಿಗಿರುತ್ತೆ ಹೇಳಿ. ನೆಕ್ಸ್ಟ್ ಲೆವೆಲ್ಗೆ ಕೇಳ್ತಿದ್ರೇ ಒಂಥರ ಮಜಾ ಅಲ್ಲ. ಆ ಕಾಂಬೋ ಮತ್ತೆ ಬಂದಿರೋದು ಗುರು. ಫಸ್ಟ್ ಲುಕ್ ಲಾಂಚ್ ಆಗಿರೋದು ನಾನಂತೂ ಎಕ್ಸೈಟಿಂಗ್ ಕಾಯ್ತೇನೆ. ಏಕೆ ಅಂತಂದರೆ ಆ ಕಾಂಬೋ ಜೊತೆಗೆ ಸಾಯಿ ಅಭಿನಯಕರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು. ಓಮಲೆ ಕೂಡ ಓಮಲ್ಲಿ ರೀಸೆಂಟಾಗಿ ಅನೌನ್ಸ್ ಆಗಿದ್ದಂಥ ಮೂವಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಕ್ರೇಜಿ ಲೆವೆಲ್. ಎಲ್ಲರ ಪ್ಲೇ ಲಿಸ್ಟ್ಗೆ ಆ್ಯಡ್ ಆಗಿ ಹೋಗಿದೆ. ಇದರಲ್ಲಿ ಯಾವ ರೇಂಜಿಗೆ ಕೊಟ್ಟಿರ್ತಾರೆ ಅಂತ ಸಖತ್ತಾಗಿ ಕಾಯ್ತಾ ಇದ್ದೀನಿ. ಅದರಲ್ಲಿ ರೀಸೆಂಟ್ ಟೈಮಲ್ಲಿ ಅವ್ರದ್ದು ಅವಾರ್ಡ್ಸ್ ಬೇರೆ ಬೇಜಾನ್ ಬರ್ತೈತೆ, ನ್ಯಾಷನಲ್ ಅವಾರ್ಡ್ಸು. ಒಂಥರ ಅವರ ಲೆವೆಲೇ ಚೇಂಜ್ ಗುರು. ಇನ್ನು ನೆಕ್ಸ್ಟು ಬೇರೆ ಲೆವೆಲ್ಗೆ ಹೋಗ್ತೈತಿ. ಇವೆರಡು ಮೂವೀಸ್ ಇನ್ನು ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಅನಿಸ್ತೈತೆ. ನಿಮಗೇನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವಾರ್ಡ್ಸ್ ಜೊತೆಗೆ ಈ ಎರಡು ಮೂವಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲ್ಲಿ ಬನ್ನಿ ಈಗ ಮ್ಯಾಟ್ರಿಗೋನ. ಯಾರೋ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ முரசுகள் முழங்குக யாழிசை மீட்டுக ஊதுக ஊதுக மலை இருக்கும் இடமெல்லாம் குடியிருப்பான், தமிழ் இருக்கும் இடமெல்லாம் குறைவிருப்பான், வகை முழக்கும் இடமெல்லாம் பணித்தவரை விட்டு வைப்பான், பணித்தவரை நட்டு வைப்பான். வருகிறான் முருகன் வருகிறான், வெற்றி தமிழ் முருகன் வருகிறான் 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 முருகன் வருகிறான், வெற்றி தமிழ் முருகன் வருகிறான் வருகிறான். ஆதித்தமிழ் மன்னன் அறந்தமிழ் தென்னன் தமிழ் முருகன் அவன் வருகிறான் வருகிறான். ஆதித்தமிழ் மன்னன் எம்மறந்தமிழ் தென்னன் முருகன் தமிழ் முருகன் அவன் வருகிறான் வருகிறான். ಸಾಯಿ ಅಭಿನಯಕರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ கல்தோன்றி மண்தோன்றா காலத்தே தேனோடு தோன்றி வெற்றி தமிழ் முருகன் அவன் வருகிறான் 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 முருகன் வருகிறான் வருகிறான் இதோ வருகிறான். ಧನುಷ್ ಅವ್ರ ಫೇಸ್ ತೋರ್ಸ್ರಪ್ಪ. ಐ ನೋ ಯು ಲಾಟ್ ಶೋ. ವೆಟ್ರಿ ಮಾರನ್ ಗೊತ್ತಲ್ಲ, ಬಿಟ್ರ ನನಗೆ ಗೊತ್ತಲ್ಲ. ಐ ನೋ. வெற்றி தமிழ் முருகன் வருகிறான். ನೆಕ್ಸ್ಟ್ ಲೆವೆಲ್ಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾತ್ರ ಬೇರೆ ಲೆವೆಲ್ಗೆ ಎಂಟರ್ಟೈನ್ಮೆಂಟ್ ಮಾಡುತ್ತೆ ನಿಮಗೆ. ಏಕೆ ಅಂತಂದರೆ ಒಂದು ಡಿಸಪಾಯಿಂಟ್ ಮಾಡುತ್ತೆ ನಿಮಗೆ ಈ ಟೀಸರು ಫಸ್ಟ್ ಲುಕ್ಕಲ್ಲಿ. ಏಕೆ ಅಂತಂದರೆ ಏನಪ್ಪ ಅಂತಂದರೆ ಫುಲ್ಲು ಎ ಬರ್ತಿದ್ದಂಗೆ ಎಲ್ಲ ಎಲ್ಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ಸೊ ಅದೊಂದು ಡಿಸಪಾಯಿಂಟ್ ಆಗುತ್ತೆ. ಅದ್ರ ಜೊತೆಗೆ ಆ ಏನ ಡಿಸಪಾಯಿಂಟ್ ಆಗ್ದಂಗೆ ಯಾವ ರೇಂಜಿಗೆ ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅಂತಂದರೆ ಅದು ಸಾಯಿ ಅಭಿನಯಕರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು ಮಾಡುತ್ತೆ ಅಂತ ಹೇಳಬೇಕು. ಯಾಕೆಂತಂದರೆ ಅವರು ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಗುರು ಯಾವ ರೇಂಜಿಗೆ ಕೊಟ್ಟಿದ್ದಾರೆ ಹೇಳಿ. ಇದು ಕೂಡ ನೆಕ್ಸ್ಟ್ ಲೆವೆಲ್ಗೆ ಚಿಚ್ಚಾಕ್ಬಿಡೋರು ಅಂತ ಅಂದ್ಕೊಳ್ಳಿ. ಬೇರೆ ಲೆವೆಲ್, ಒಂಥರ ಪ್ಯೂರ್ ಜಮ್ ಆಫ್ ದಿ ಕ್ಯಾರೆಕ್ಟರು. ನನ್ನ ವೀಡಿಯೋಗೆ ಅದು ಸುಮ್ಮನೆ ಹಿಂಗೆ ಟ್ಯಾಗ್ ಮಾಡಿದ್ರೆ ಬಂದು ಸ್ಟೋರಿ ನೋಡೋಗ್ತಾರೆ. ಅಂದರೆ ನನಗಿರೋದೇ 700 ಫಾಲೋವರ್ಸು ಇನ್ಸ್ಟಾದಲ್ಲಿ. ಸೊ ಯಾರ್ಯಾರು ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಾಲೋ ಮಾಡಿ. ತುಂಬ ಅಂದರೆ ತುಂಬ ಜನ ಅಲ್ಲೂ ಕೂಡ ನನಗೆ ರಿಯಾಕ್ಟ್ ಮಾಡ್ತಾರೆ, ಚೆನ್ನಾಗಿ ನನಗೆ ರಿಯಾಕ್ಟ್ ಮಾಡ್ತಾರೆ. ಸೊ ನನಗೆ ಸಖತ್ ಖುಷಿ ಆಗುತ್ತೆ. ಅಂತ ದೊಡ್ಡ ಇದು ಏನಪ್ಪ ಸಿಂಗರ್ ಆಗಿದ್ರು ಕೂಡ ನಮ್ಮ ಸ್ಟೋರಿ ವಾಚ್ ಮಾಡ್ತಾರೆ ಅಂತ. ಅದಕ್ಕೆ ನನಗೆ ಇವರ ಸಾಂಗು ಚೆನ್ನಾಗಿ ಮಾಡವ್ರೆ ಅಂತ ಹೇಳ್ತಲ್ಲ, ಆದರೆ ಇವರ ಸಾಂಗು ರೀಸೆಂಟ್ ಟೈಮಾಗಿ ಯಾವ ರೇಂಜಿಗೆ ಬ್ಯಾಂಗರ್. ಒಂದೊಂದು ಅನಿರುದ್ಧ್ ಅವರ ಒಂದೊಂದು ಮೂವಿಲ್ಲೂ ಯಾವ ರೇಂಜಿಗೆ ಬ್ಯಾಂಗರ್ ಕ್ರಿಯೇಟ್ ಮಾಡ್ತಾರೆ, ಅದೇ ಥರ ಇವರು ಕೂಡ ಬ್ಯಾಂಗರ್ ಕ್ರಿಯೇಟ್ ಮಾಡ್ಕೊಂಡು ಬರ್ತಿದ್ದಾರೆ. ಸೊ
ಅದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಅಂದ್ಕೊಳ್ಳಿ. ನನಗಂತೂ ಸಖತ್ ಇಷ್ಟ ಆಯಿತು ಇದ್ರ ಬ್ಯಾಕ್ಗ್ರೌಂಡ್ ಸ್ಕೋರು. ಅದಾದಮೇಲೆ ಧನುಷ್ ಅವರ ಕ್ಯಾರೆಕ್ಟರ್ ಈ ಸತಿ ಡಿಫ್ರೆಂಟ್ ಆಗಿದೆ. ಈ ಸತಿ ಬೇರೆ ಥರನೇ ಅವತಾರದಲ್ಲಿ ಬರ್ತಿದ್ದಾರೆ. ಅಸುರನ್ ಒಂಥರ ಆ ಅಸುರನ್ ಅನ್ನೋ ಕ್ಯಾರೆಕ್ಟ್ರು 100% ಮತ್ತೆ ಬರುತ್ತೆ ಅಂತ ಅನಿಸ್ತೈತೆ. ಏಕೆ ಅಂತಂದರೆ ಆನೆ ಮೇಲೆ ಬರುವಂಥ ಕ್ಯಾರೆಕ್ಟ್ರು ಅದೇನು ಅವರ ಫೇಸ್ ತೋರಿಸಿಲ್ಲ. ಏಕೆ ಅಂತಂದರೆ ಫೇಸ್ ಅಷ್ಟು ನೀಟಾಗಿ ಕ್ಲಿಯರಾಗಿರಲ್ಲ, ನೀಟಾಗಿ ಕನ್ವರ್ಟ್ ಆಗಿರಲ್ಲ. ಸೊ ಅದಕ್ಕೋಸ್ಕರ ಫೇಸ್ ತೋರಿಸಿಲ್ಲ. ನನಗೆ ಗೊತ್ತಿತ್ತು ತೋರಿಸಲ್ಲ ಅಂತ. ಆದರೆ ಮೆಟ್ರಿ ಮಾರನ್ ಅವರ ಧನುಷ್ ಅವರ ಕಾಂಬೋ 100% ಜನಕ್ಕೆ ಖುಷಿ ಪಟ್ಟೆ ಪಡುತ್ತೆ. ಅದ್ರ ಜೊತೆಗೆ ಓಮು ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಇವೆರಡು ಫಿಲಮು ನನಗೆ ಗೊತ್ತಿರೋಂಗೆ ಅವರ ಮೋಸ್ಟ್ ಸಕ್ಸಸ್ಫುಲ್ ಮೂವೀಸಿಗೆ ಸೇರ್ಕೊಳೋ ಅಂಥ ಮೂವೀಸ್ ಆಗ್ಬೋದು ಇವೆರಡು ಮೂವಿ ಅಂತ ಅನಿಸ್ತೈತೆ. ಇಬ್ಬರು ಡೈರೆಕ್ಟರ್ಸು ಕೂಡ ಒಂಥರ ಸ್ಟ್ರಾಂಗ್, ಒಂಥರ ಸ್ಟೋರಿ ಲೈನಪ್ಪಲ್ಲಿ ಬೇರೆ ಲೆವೆಲ್ಗೆ ತೋರಿಸೋವಂಥ ಡೈರೆಕ್ಟರ್ಸು. ಸೊ ಅವರ ಮೇಲೆ ಮತ್ತು ಧನುಷ್ ಅವ್ರ ಮೇಲೆ 100% ನಂಬಿಕೆ ಇಟ್ಟು, ಮತ್ತು ಸಾಯಿ ಅಭಿನಯಕರ್ ಅವ್ರ ಮೇಲೆ ನಂಬಿಕೆ ಇಟ್ಟು ನೀವು ಈ ಫಿಲಮ್ಗೆ 200% ಕಾನ್ಫಿಡೆನ್ಸ್ ಇಟ್ಕೊಂಡು ಈಗಲಿಂದನೇ ಕಾಯ್ಬೋದು ಅಂತ ಹೇಳ್ತೀನಿ. ಫ್ರೇಮ್ಸ್ ಎಲ್ಲ ಮಾತಾಡೋಕ್ಕಾಗಲ್ಲ, ಎಲ್ಲ ಎಲ್ಲಿದೆ. ಸೊ ಬ್ಯಾಕ್ಗ್ರೌಂಡ್ ಸ್ಕೋರು, ಡೈರೆಕ್ಟರ್, ಹೀರೋ, ಸಿಂಗರ್, ಈ ಮೂರು ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ನಿಮಗೆ ಏನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಒಮ್ಮೆ ನೀವು ನೋಡ್ತಾ ಇರ್ತೀರಪ್ಪ, ಒಂದೇ ಒಂದು ಕಮೆಂಟ್ ಮಾಡಲ್ಲ, ಒಂದೇ ಒಂದು ಲೈಕ್ ಮಾಡಲ್ಲ. ನೀವು ಒಂದು ಲೈಕ್, ಒಂದು ಕಮೆಂಟು, ಒಂದು ಶೇರ್ ಮಾಡೋದ್ರಿಂದ ಇನ್ನೂ 10ರಿಂದ 15 ಜನಕ್ಕೆ ಅದು ನಮ್ಮ ವಿಡಿಯೋ ಶೇರ್ ಆಗುತ್ತೆ. ಸೊ ಅದು ನಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ. ಸೊ ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಹೇಳ್ತಾ ಬಾಯ್.